ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಸೊ ಇವತ್ತು ನಾವು PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಏನೇನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, CET ಕಟ್ ಆಫ್. ಈ CET ಕಟ್ ಆಫ್ ಲಾಸ್ಟ್ ಇಯರ್ ರ್ಯಾಂಕಿಂಗ್ ಬೇಸ್ಡ್ ಆಗಿ ಇದೆ, ರೌಂಡ್ 1 ಅಫಿಷಿಯಲ್ ಡೇಟಾ. ಹಾಗಾಗಿ ಇದು ಈ ವರ್ಷದ 2026ಗೆ ಈ ರ್ಯಾಂಕು ವಿಲ್ ಬಿ ಯೋರ್ ರೂಟ್ ಮ್ಯಾಪ್. ಆಯ್ತಾ? ಈ ಕಾಲೇಜ್ನ ಫೋಕಸ್ ಮಾಡ್ತಾ ಇರೋರು ಈ ರ್ಯಾಂಕ್ ಬೇಸಿಸ್ ಆಗಿ ಇಟ್ಕೊಂಡೇ ನೀವು ಫೋಕಸ್ ಮಾಡಬೇಕಾಗತ್ತೆ. ಆಯ್ತಾ? ಮತ್ತೆ ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಇದೆ, ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಎಷ್ಟಾಯಿತು, ಕ್ಯಾಂಪಸ್ ಪ್ಲೇಸ್ಮೆಂಟು, ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಮೊದಲಿಗೆ ಕಾಲೇಜ್ ಕ್ಯಾಂಪಸ್ನ ನೋಡೋದಾದ್ರೆ ತುಂಬ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಕಾಲೇಜು, ತುಂಬ ಒಳ್ಳೆ ನೇಮ್ ಇದೆ, ನೀಡ್ ನಾಟ್ ವರಿ ಅಬೌಟ್ ದಟ್. ಆ್ಯಂಡ್ ಒನ್ ಥಿಂಗ್, ನಿಮ್ಮಲ್ಲಿ ಯಾರ್ಯಾರಿಗೆ ಪೇಯ್ಡ್ ಕೌನ್ಸಿಲಿಂಗ್ ಬೇಕೋ ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮದು ಸ್ವಲ್ಪ ಹೈಯರ್ ಪ್ರೈಸಿಂಗ್ ರೇಂಜಲ್ಲೇ ಇದೆ. ಸೊ ಯೂಟ್ಯೂಬಲ್ಲಿ ಹೇಗಾಗಿದೆ ಅಂದರೆ, ಕೆಲವರು ನಮ್ಗಿಂತ ಬೆಸ್ಟ್ ಕೌನ್ಸಿಲಿಂಗೇ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ, ನಾನು ಯಾವುದೋ IT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅದರ ಡೆಪ್ತ್ ಗೊತ್ತು, ನಾನು ಆ ಥರ ಕೌನ್ಸಿಲಿಂಗ್ ಮಾಡ್ತೀನಿ, ಈ ಥರ ಕೌನ್ಸಿಲಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ನಿಮಗೆಲ್ಲ ಒಂದು ಸ್ಮಾಲ್ ಇನ್ಫಾರ್ಮೇಷನ್, ನಾನು ಇವತ್ತು ತನಕ ಯಾವುದು ತೋರಿಸಿಲ್ಲ. ಸೊ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ನೋಡಿ, ಇದು VTU ಸರ್ಟಿಫೈಡ್. ಆಯಿತಾ? ಸೊ ಸಿಲೆಬಸ್ ಚೇಂಜ್ ಆಗ್ತಾ ಒಂದು BITಲಿ ಕಂಡಕ್ಟ್ ಮಾಡಿರುವಂತಹ ಒಂದು ವರ್ಕ್ಶಾಪು, ಇದನ್ನು ನಾನು ಅಟೆಂಡ್ ಆಗಿದ್ದೀನಿ. ಬ್ಯಾಕ್ ಇನ್ 2018ನಲ್ಲಿ ಕಂಡಕ್ಟ್ ಆಗಿರುವಂತಹ ವರ್ಕ್ಶಾಪ್. ಅದಾದಮೇಲೆ ಇನ್ನೂ ಒಂದು ವರ್ಕ್ಶಾಪು ದಯಾನಂದ್ ಸಾಗರ್ ಕಾಲೇಜ್, ಸೊ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇಲ್ಲೂ ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಯಿತು. ಇದರ ಸ್ಕ್ರೀನ್ಶಾಟ್ನು ನಾನು ತೋರಿಸ್ತೀನಿ. ಸೊ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ನನಗೂ ಚೆನ್ನಾಗೇ ಗೊತ್ತು, ತುಂಬ ಚೆನ್ನಾಗೇ ಗೊತ್ತು. ಇನ್ಫ್ಯಾಕ್ಟ್ ಯಾಕೆಂದರೆ ಅವರೆಲ್ಲರೂ ಸ್ಟೂಡೆಂಟ್ ಆಗಿದ್ದಾಗ, ಈಗ ಯಾರ್ಯಾರು ಕೌನ್ಸಿಲಿಂಗ್ ಮಾಡ್ತಾರಲ್ಲ ಅವರೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆದವನು. ಆಯಿತಾ? ಸೊ ಆ್ಯಂಡ್ ನೋಡಿ, ಇಲ್ಲಿ ಐ ವಾಸ್ ಅ ರಿಸರ್ಚ್ ಅಸಿಸ್ಟೆಂಟ್ ಬ್ಯಾಕ್ ಇನ್ ದ ಡೇಸ್. ಸೊ ನಾನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ DST ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದವನು, PhD ಮಾಡಬೇಕು ಅಂತ ಸೇರ್ಕೊಂಡವನು. ಸೊ ಇವ್ರು ಯಾರ್ಯಾರು ಕ್ವಾಲಿಫಿಕೇಷನ್ನಲ್ಲಿ ಏನೇನೋ ಕತೆ ಹೇಳ್ತಾರಲ್ಲ, ಅವರೆಲ್ಲರಿಗಿಂತ ನಾನು ಕ್ವಾಲಿಫೈಡ್, ಓವರ್ ಕ್ವಾಲಿಫೈಡ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಾವು ತುಂಬ ಶ್ರೇಷ್ಠರು ಅಂತ ಬೇರೆಯವ್ರನ್ನ ಕೆಳಗೆ ಹಾಕೋದು, ದಟ್ ಡಸಂಟ್ ಸೂಟ್ ಮೈ ಕ್ವಾಲಿಫಿಕೇಶನ್. ಆಯಿತಾ? ಸೊ ಇಷ್ಟು ಸರ್ಟಿಫಿಕೇಶನ್, ಈಗ ಈ ಸರ್ಟಿಫಿಕೇಶನ್ ನಾನು ಎಲ್ಲೂ ಯೂಸ್ ಮಾಡೋದಿಲ್ಲ, ಬಿಕಾಸ್ ಐ ಹ್ಯಾವ್ ಮೈ ಓನ್ ಪ್ಲಾಟ್ಫಾರ್ಮ್ ಟು ಟೀಚ್ ಆಸ್ ವೆಲ್ ಆಸ್ ಟು ಕೌನ್ಸಿಲ್. ಆಯಿತಾ? ಸೊ ನಿಮಗೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಜಾಯಿನ್ ದಿಸ್ ದ್ರೋಣ 2026 ಬ್ಯಾಚ್. ಸೊ ಈ ಪ್ರೈಸ್ ಹೈಯರ್ ರೇಂಜಲ್ಲೇ ಇದೆ. ಇಫ್ ಯು ಕ್ಯಾನ್ ಅಫೋರ್ಡ್ ಓನ್ಲಿ ದೆನ್ ಯು ಕ್ಯಾನ್ ಜಾಯಿನ್, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸೇ ಓವರ್ 10 years ಇದೆ ಆ್ಯಸ್ ಆಫ್ ನೌ. ಸೊ ನನ್ನ ಪ್ರೈಸಿಂಗ್ ನಾನು ಯಾವುದೋ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ಇಲ್ಲಿ ಟೀಚ್ ಮಾಡಿಕೊಂಡು ಇಫ್ ಸಮಥಿಂಗ್ ಗೋಸ್ ರಾಂಗ್ ಹಿಯರ್, ನಾನು ಮತ್ತೆ ಆ ಕೆಲಸಕ್ಕೆ ಹೋಗೋ ಆಪ್ಷನ್ ನನ್ನ ಹತ್ರ ಇಲ್ಲ. ನಾನು ಫುಲ್ ಟೈಮ್ ಟೀಚರ್, ನಾನು ನನ್ನ ಹೆಸರನ್ನ ಕೆಡಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಯಾವುದೇ ಥರದ ತಪ್ಪು ನನ್ನಿಂದ ಆಗಬಾರ್ದು. ಹಾಗಾಗಿ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನು ಕರೆಕ್ಟಾಗಿರೋ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಈ ಥರ ಒಂದು ಕಾಲೇಜ್ ರಿವ್ಯೂ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದವನೇ ನಾನು. ಅದಾದಮೇಲೆ ಈಗ AI ಬೇಸ್ಡ್ ಇವರೆಲ್ಲರೂ ಕಾಪಿ ಮಾಡಿ ಪ್ರೆಸೆಂಟೇಷನ್ ಕೊಡ್ತಾರೆ. ಇಟ್ಸ್ ಓಕೆ, ನಮ್ಮ ಪ್ರೆಸೆಂಟೇಷನ್ ಅವರೆಲ್ಲರಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಇದೆಲ್ಲ ಹ್ಯಾಂಡ್ ಮೇಡ್. ಆಯಿತಾ? ಸೊ PS ಕಾಲೇಜಿನ KCET ಕೋಡ್ ಏನಾಗಿರುತ್ತೆ ಅಂದರೆ E009. ನಿಮ್ಮ ಆಪ್ಷನ್ ಎಂಟ್ರಿಗೆ ನೀವು ಇದೇ ನಂಬರ್ನೇ ಯೂಸ್ ಮಾಡಬೇಕಾಗತ್ತೆ. ಆಯಿತಾ? ಇದು ರಿಂಗ್ ರೋಡಿನ ಕ್ಯಾಂಪಸ್. ಇನ್ನೂ ಒಂದು ಕ್ಯಾಂಪಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಅದರ ಮೇಲೆ ವಿಡಿಯೋನ ಮಾಡ್ತೀನಿ. ಈಗಿನ್ನೂ CET ಎಕ್ಸಾಮ್ ನಿನ್ನೆ ಇನ್ನೂ ಮುಗಿಸಿದ್ದೀರಾ. ಸೊ ಹಾಗಾಗಿ ಇನ್ನೂ 1.5 ತಿಂಗಳು ನಿಮ್ಗೆ ಏನೂ ಕೆಲಸ ಇಲ್ಲ. ಸುಮ್ಮನೆ ದಿನಕ್ಕೆ ಒಂದಾದರೂ ಕಾಲೇಜ್ ರಿವ್ಯೂ ವಿಡಿಯೋ ಕ್ಲೀನಾಗಿ ನೋಡಿ. ಸೊ ನಿಮ್ಗೆ ಯಾವ್ಯಾವ ಕಾಲೇಜ್ ಇಷ್ಟ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ, ನಿಮಗೆ ಯಾವ್ಯಾವ ಬ್ರಾಂಚ್ ಬೇಕು ಎಲ್ಲ ಲಿಸ್ಟ್ ನೀವೇ ಮಾಡ್ಕೋಬೋದು ಮಕ್ಕಳೇ. ಸೊ ಹಾಗಾಗಿ ನಾನು ಒಂದು ಫ್ರೀಯಾಗಿ ಒಂದು ಕಂಟೆಂಟ್ ಯೂಟ್ಯೂಬಿಗೆ ಹಾಕ್ತಿದ್ದೀನಿ ಅಂದರೂ ಅದು ತುಂಬ ಇನ್ಫಾರ್ಮೇಟಿವ್ ಆಗಿರಬೇಕು. ನನ್ನ ಹೆಸರು ಅಲ್ಲೂ ಹಾಳಾಗಕ್ಕೆ ನಾನು ಬಿಡೋದಿಲ್ಲ. ಆಯಿತಾ? ಸೊ ಈ ಕಾಲೇಜಿನಲ್ಲಿ ಒಟ್ಟು 720 ಸೀಟ್ಸ್ ಇದೆ. ಆಯಿತಾ? ಸೊ ಇಲ್ಲಿ ಎಷ್ಟು ಕೋರ್ಸಸ್ ಆಫರ್ ಮಾಡ್ತಾರೆ ಅಂದರೆ 6 ಕೋರ್ಸ್ ಆಫರ್ ಮಾಡ್ತಾರೆ. ಪ್ಲೇಸ್ಮೆಂಟ್ ವೈಸ್ ನೋಡೋದಾದ್ರೆ ಹೈಯೆಸ್ಟ್ ಪ್ಯಾಕೇಜು 68 lakhs ಆಗಿತ್ತು, ಆ್ಯಂಡ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ 13.2 lakhs ಇತ್ತು. ಸೊ ಈ ಪ್ಯಾಕೇಜು ಪ್ರತಿ ವರ್ಷ ಇಷ್ಟೇ ಇರೋದಿಲ್ಲ, ಚೇಂಜ್ ಆಗುತ್ತೆ. ಯಾಕೆ ಅಂತ ಒಂದು ಸಣ್ಣದಾಗಿ ಒಂದು ಕತೆ ಹೇಳ್ತೀನಿ. ಪ್ಯಾಕೇಜ್ ಡಿಪೆಂಡ್ಸ್ ಆನ್ ಇಂಡಸ್ಟ್ರಿ ಡಿಮ್ಯಾಂಡ್. ಈಗ ಕೆಲಸಕ್ಕೆ ಡಿಮ್ಯಾಂಡ್ ಇದ್ದರೆ ಮಾತ್ರ ಹೈಯರ್ ಸ್ಯಾಲ್ರಿ ಆಫರ್ ಮಾಡ್ತಾರೆ, ಯಾವುದೇ ಕಂಪ್ನಿ ಆಗಿರಲಿ.
ಆ್ಯಂಡ್ ನೀವು ಒಂದು ಕಾಲೇಜಿನಲ್ಲಿ ಓದಿದ್ದೀರಾ ಅಂತ ಒಂದು ಮಾನದಂಡಕ್ಕೆ ನಿಮಗೆ ಯಾರು ಕೆಲಸ ಕೊಡೋದಿಲ್ಲ. ಸೊ ಈ ಕಾಲೇಜಲ್ಲಿ ಓದ್ಬಿಟ್ಟಿದ್ದಾನಪ್ಪ, ಇವನಿಗೆ ಇಷ್ಟು ಪ್ಯಾಕೇಜ್ ಕೊಟ್ಬಿಡೋಣ ಅಂತ ಯಾರು ಕೊಡೋದಿಲ್ಲ. ಬಿಕಾಸ್ ಅವರಿಗೆ ಒಂದು ಕಂಪ್ನಿ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಸರ್ಟನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರಿಕ್ವೈರ್ಮೆಂಟ್ಸ್ಗೆ ಸ್ಟೂಡೆಂಟ್ ಹತ್ರ ಸ್ಕಿಲ್ ಇದ್ರೆ ಮಾತ್ರ ಆ ಪ್ಯಾಕೇಜನ್ನು ಕೊಡ್ತಾರೆ. ಹಾಗಾಗಿ ಯಾವುದೇ ಕಾಲೇಜಲ್ಲಿ ಓದಿ ಅದರಿಂದ ನಿಮಗೆ ಕೆಲಸ ತಗೊಳಕ್ಕಾಗೋದಿಲ್ಲ, ಪ್ಲೇಸ್ಮೆಂಟ್ಗೆ ಒಂದು ಪುಷ್ ಸಿಗತ್ತೆ ಅಷ್ಟೇ, ಆಯ್ತಾ. ಅಲ್ಟಿಮೇಟ್ಲಿ ಯುವರ್ ಸ್ಕಿಲ್ ಮ್ಯಾಟರ್ಸ್ ದ ಮೋಸ್ಟ್ ಇನ್ ಆರ್ಡರ್ ಟು ಸೆಕ್ಯೂರ್ ಅ ಹೈಯರ್ ಪ್ಯಾಕೇಜ್ ಸ್ಯಾಲ್ರಿ. ಓಕೆನಾ. ಸೊ ಲಾಸ್ಟ್ ಇಯರ್ ನೋಡೋದಾದ್ರೆ 350+ ಪಾರ್ಟಿಸಿಪೇಟಿಂಗ್ ಕಂಪನೀಸ್ ಇತ್ತು. ಸೊ 68 lakhs per annum ಪ್ಯಾಕೇಜ್ ಆಗಿತ್ತು. ಸೊ 1500+ ಪ್ಲೇಸ್ಮೆಂಟ್ಸ್ ಆಗಿದೆ. ಸೊ 1250+ ಇಂಟರ್ನ್ಶಿಪ್ ಆಫರ್ಸ್ನ ಮಾಡಿದ್ದಾರೆ ಈ ಕ್ಯಾಂಪಸಲ್ಲಿ. ಓಕೆ. ಸೊ ಇವಾಗ ನೋಡೋಣ ಎಷ್ಟು ಕೋರ್ಸ್ಗಳಿದೆ ಅಂತ ಹೇಳ್ತೀನಿ. ಸೊ ಬಯೋಟೆಕ್ನಾಲಜಿ, BTech ಇನ್ ಬಯೋಟೆಕ್ನಾಲಜಿ, ಇದು PS ಯೂನಿವರ್ಸಿಟಿ ಆಗಿರೋದ್ರಿಂದ ಇದರಲ್ಲಿ ಕೋರ್ಸಸ್ ಹೆಸರೆಲ್ಲ BTech ಅಂತ ಇರುತ್ತೆ. ನೀವು VTU ರಿಜಿಸ್ಟರ್ಡ್ ಎಲ್ಲ ಆದರೆ BE ಅಂತ ಇರುತ್ತೆ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, BTech ಮಾಡಬೇಕಾ BE ಮಾಡಬೇಕಾ ಅಂತ. ನಿಮಗೆ MTech ಮಾಡೋದಕ್ಕೆ 2 ಈಕ್ವಲೆಂಟ್ ಡಿಗ್ರಿ ಅಂಡರ್ UGC, ಆಯ್ತಾ. ಸೊ 2 ಸೇಮ್ ವೈಟೇಜ್, ನೀಡ್ ನಾಟ್ ವರಿ ಅಬೌಟ್ ದಟ್. ಓಕೆ. ಬಯೋಟೆಕ್ನಾಲಜಿಗೆ 216 ಸೀಟ್ಸ್ ಇರುತ್ತೆ. ಸೊ ಆರ್ಟಿಫಿಷಿಯಲ್ AIMLಗೆ 144 ಸೀಟ್ಸ್ ಅವೈಲೇಬಲ್ ಇದೆ. CS ಗೆ 24 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಅದಾದಮೇಲೆ EEE 24 ಸೀಟ್ಸ್ ಥ್ರೂ CET. ಇದು ಥ್ರೂ CET ನಾನು ಹೇಳ್ತಾ ಇರೋದು. ಸೊ ECಗೆ 288 ಸೀಟ್ಸ್ ಅವೈಲೇಬಲ್ ಇದೆ. ಮೆಕ್ಯಾನಿಕಲ್ಗೆ 24. ಸೊ ಟೋಟಲ್ 720 ಸೀಟ್ಸ್ ಥ್ರೂ KCET ಕೌನ್ಸಿಲಿಂಗ್, ಆಯ್ತಾ. ಸೊ ಈಗ ರ್ಯಾಂಕ್ ಬ್ಯಾಂಡ್ ಅನ್ನು ನೋಡೋಣ. ಸೊ ಬಯೋಟೆಕ್ನಾಲಜಿಗೆ ರೌಂಡ್ 1 ಅಫಿಷಿಯಲ್ ಕಟ್ ಆಫ್ ಬೇಸಿಸ್ ಮೇಲೆ 6200 ಇಂದ 58,577 ವರೆಗೂ ಇದೆ. ಅಂಡ್ ಈ ಹೈಯರ್ ಕಟ್ ಆಫ್ಗೆ ನಿಮಗೆ ಕ್ಯಾಟಗರಿ ಬೆನಿಫಿಟ್ ಇರಬೇಕಾಗತ್ತೆ. ಸೊ AIMLಗೆ ನೋಡೋದಾದ್ರೆ 1494 ಇಂದ 36,482 ವರೆಗೂ ಇದೆ. ಸೊ CSಗೆ ನೋಡೋದಾದ್ರೆ 934 ಇಂದ 34,220.5. ಸೊ ಈ 0.5 ಅನ್ನೋದು ಹೋದ ವರ್ಷ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಟ್ಟರು, ಅದಕ್ಕೆ 0.5 ಅನ್ನೋ ಥರ ರ್ಯಾಂಕ್ ಬಂದಿದೆ. ಸೊ ನೀಡ್ ನಾಟ್ ವರಿ, ನೀವು ಇದಕ್ಕೆ ರೌಂಡ್ ಆಫ್ ಮಾಡಿ ಇದಕ್ಕೆ ಸ್ಟಿಕ್ ಆನ್ ಆಗಿರಿ, ಆಯ್ತಾ. ಸ್ಪಾಟ್ ರ್ಯಾಂಕಿಂಗ್ ಅಂದ್ರೆ ಏನು, ಈ ವರ್ಷ ಆಗುತ್ತಾ ಅನ್ನೋದು ದಟ್ ಡಿಪೆಂಡ್ಸ್ ಆನ್ CBSE ರಿಸಲ್ಟ್, ಆಯ್ತಾ. ಸೊ ಅದು ಬಿಟ್ಟರೆ ನೆಕ್ಸ್ಟು EEE ಇದು ನೋಡೋದಾದ್ರೆ 6,648 ಇಂದ ಹಿಡಿದು 26,026 ವರೆಗೂ ಇತ್ತು. ಸೊ EC ನೋಡೋದಾದ್ರೆ 2,380 ಇಂದ ಹಿಡಿದು 60,391 ವರೆಗೂ ಇತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 5,948 ಇಂದ ಹಿಡಿದು 97,381 ವರೆಗೂ ಇತ್ತು. ಸೊ ನೋಡೋಣ. ಸೊ ಈಗ ಇದು ಆಕ್ಚುಯಲ್ ಕಟ್ ಆಫ್. ಸೊ ನೋಡಿ, ನಾನು AI ಬೇಸ್ಡ್ ಯಾವುದು ಕಟ್ ಆಫ್ನ ಮಾಡ್ತಾ ಇಲ್ಲ. ಯಾಕೆಂದರೆ ನೋಡಿ, ಒಂದು ಬ್ರಾಂಚ್ಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ನಾನು ಕ್ಯಾಟಗರಿ ಬೇಸಿಸ್ ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಹಾಕ್ಕೊಂಡಿರ್ತೀವಿ, ಲೆಫ್ಟ್ ಟು ರೈಟ್. ಇದು AIಗೆ ಪ್ರಾಂಪ್ಟ್ ಕೊಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ಆಯಿತಾ. ಅವರೆಲ್ಲ ಟ್ರೈ ಮಾಡ್ತಾರೆ, ಲೆಟ್ ದೆಮ್, ಅಲ್ವಾ. ಸೊ ಈಗ ಜನರಲ್ ಮೆರಿಟ್ಗೆ ಜನರಲ್ ಮೆರಿಟ್ಗೆ ಲೀಸ್ಟ್ ಕಟ್ ಆಫ್ ಯಾವಾಗಲೂ ಇರೋದು. ಸೊ ಬಯೋಟೆಕ್ನಾಲಜಿಗೆ 6,210 ಇದೆ. ಸೊ ಈಗ ನಾನು ಬೇಕಾದ್ರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಈ ಒಂದು ಪೇಜನ್ನು, ನೀವೇ ಕುತ್ಕೊಂಡು ನೋಡಿ, ಹೇಗೆ ನೋಡಬೇಕು ಅಂತಲೂ ಹೇಳ್ತೀನಿ. ಸೊ ಅಕಸ್ಮಾತ್ ಇವಾಗ ನಾನು ಒಂದು ಜನರಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ನೀವು ಜನರಲ್ ಮೆರಿಟ್ಗೆ ಬೆನಿಫಿಟ್ ಆಗಿದ್ರೆ ನೀವು GM ಅಲ್ಲೇ ಕಟ್ ಆಫನ್ನು ನೋಡಬೇಕು, ಆಯಿತಾ. ಸೊ ನೀವು ಎಲ್ಲರೂ ಕನ್ನಡ ಮೀಡಿಯಂ ಕೋಟಾ ನಿಮಗೆ ಅಪ್ಲಿಕಬಲ್ ಇದ್ದರೆ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ GMK ಕಟ್ ಆಫ್ ಲಿಸ್ಟನ್ನು ನೋಡಬೇಕು. ಅದೇ ಥರ ರೂರಲ್ ಇದ್ದರೆ GMRನ ನೋಡಬೇಕು. ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಕ್ಯಾಟಗರಿ 1G ಆ್ಯಂಡ್ 1ನಲ್ಲಿ ಕನ್ನಡ ಮೀಡಿಯಂ ಇದ್ದರೆ 1K ಅಂತ ಇರುತ್ತೆ, ವಿತ್ ರೂರಲ್ ಬ್ಯಾಕ್ಗ್ರೌಂಡ್ ಇದ್ದರೆ 1R ಅಂತ ಇರುತ್ತೆ. ಅದೇ ಥರನೇ 2A, 2AK, 2AR. ಸೊ ಇದೇ ಥರನೇ ಎಲ್ಲ ಕ್ಯಾಟಗರಿಗೂ ಅಪ್ಲಿಕಬಲ್. ಸೊ ಅದೇ ಥರನೇ SCG ಅಂದರೆ ಜನರಲ್, ಬರೀ SC ಕ್ಯಾಟಗರಿ ಅಪ್ಲಿಕಬಲ್. SC ವಿತ್ ಕನ್ನಡ ಮೀಡಿಯಂ ಇದ್ರೆ SCK ಅಂತ ನೋಡಬೇಕು, ರೂರಲ್ ಕೋಟಾ ಇದ್ರೆ SCR ಅಂತ ನೋಡಬೇಕು, ಆಯ್ತಾ. ಸೊ ಈಗ ಇವಾಗ ನಿಮಗೆ ನೋಡೋದಕ್ಕೆ ಹೇಳ್ಕೊಟ್ಟೆ, ಎಲ್ಲ ಕ್ಯಾಟಗರಿಗೂ ಇದೇ ಅಪ್ಲಿಕಬಲ್. ಲಾಸ್ಟ್ ಡಿಜಿಟ್ ನಿಮಗೆ ಜನರಲ್ ಇದ್ರೆ ಬರೀ G ಅಂತ ಇರುತ್ತೆ ಕ್ಯಾಟಗರಿ, ಆದಮೇಲೆ ಕನ್ನಡ ಮೀಡಿಯಂ ಇದ್ರೆ K ಅಂತ ಇರುತ್ತೆ, ರೂರಲ್ ಕೋಟಾ ಇದ್ರೆ R ಅಂತ ಇರುತ್ತೆ. ನಿಮ್ಗೆ ಯಾವ್ದು ಅಪ್ಲಿಕಬಲ್ಲೋ ಅದರದ್ದೇ ಕಟ್ ಆಫ್ನ ನೋಡ್ಕೊಳ್ಳಿ, ನಿಮಗೆ ಬೆನಿಫಿಟ್ ಆಗುತ್ತೆ, ಆಯ್ತಾ. ಸೊ ನೋಡಿ, ಅದಾದಮೇಲೆ 6,000 ಇಂದ ಡೈರೆಕ್ಟ್ 3B ಕ್ಯಾಟಗರಿ ಇದ್ರೆ 15,167. ಈ ಜಂಪೆಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ, ಕ್ಯಾಟಗರಿ ಬೆನಿಫಿಟ್ ಇದ್ರೆ ಮಾತ್ರ ಸಿಗೋದು. ಸೊ ಅದೇ ಥರನೇ 2B ರೂರಲ್ ಕೋಟಾಗೆ ಹೈಯೆಸ್ಟ್ ಕಟ್ ಆಫ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ ಆಗಿರುವಂಥದ್ದು ಯಾವುದಕ್ಕೆ, ಬಯೋಟೆಕ್ನಾಲಜಿಗೆ.
ಸೊ ನೆಕ್ಸ್ಟ್ AIML, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇಲ್ಲಿಂದ. ಸೊ ಇಲ್ಲಿ ನೋಡಿ 1494 ಇಂದ ಹಿಡಿದು ಆಲ್ ದ ವೇ ಟು 36,000. ನೋಡಿ ಜಂಪ್ ನೋಡಿ, ಬರೀ ಒಂದೊಂದೇ ಸಾವಿರ. 3B ಇಲ್ಲಿ 3BGಗೆ 2177, 3AGಗೆ 2482. ಸೊ GM ವಿತ್ ರೂರಲ್ ಕೋಟಾ ಇದ್ದವರಿಗೆ ನೋಡಿ ಜಾಸ್ತಿ, ಡಬಲ್ ಆಗಿದೆ ಅಷ್ಟೇ. ರೂರಲ್ ಕೋಟಾ ಬೆನಿಫಿಟ್ ಡಬಲ್ ಆಗಿದೆ ಅಷ್ಟೇ. ಸೊ ಅದಾದ್ಮೇಲೆ 2A ಜನರಲ್ಗೆ 3700, 1Gಗೆ 4037 ಅಂಡ್ ಸೋ ಆನ್ ಅಂಡ್ ಸೋ ಫೋರ್. ನೀವು ನೋಡಿ, ಸೊ SCGಗೆ 19,945. ಅದೇ ಥರನೇ ST ವಿತ್ ಕನ್ನಡ ಮೀಡಿಯಂ ಕೋಟಾ ಇರೋರಿಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಲಾಸ್ಟ್ ಇಯರ್ ಸಿಕ್ಕಿದೆ. ಆಯ್ತಾ? ಸೊ ನೆಕ್ಸ್ಟ್ CS, ಮೋಸ್ಟ್ ಡಿಮ್ಯಾಂಡೆಡ್ CS. ಸೊ 934 ಫಸ್ಟ್ ರೌಂಡ್ ಕಟ್ ಆಫ್. ಆಯ್ತಾ? ಸೊ ಅದೇ ಥರ ಇಟ್ ವೆಂಟ್ ಆಲ್ ದ ವೇ ಟು 34,220. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ವಾ ಒಂಚೂರು? ಓಕೆ, 34,220 ವರೆಗೂ ಇದೆ. ಸೊ ನೋಡ್ಕೊಳ್ಳಿ, ಕ್ಲೀನಾಗಿ ಪಾಸ್ ಮಾಡಿ, ಇದ್ರ ಮೇಲಿರೋ ಕ್ಯಾಟಗರಿನೇ ನೀವು ಫೋಕಸ್ ಮಾಡಿ. ನಾನು ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಈ ಪ್ರೆಸೆಂಟೇಷನನ್ನು ರೆಡಿ ಮಾಡಿ. ಆ್ಯಂಡ್ ನಮ್ಮ ಟೀಮ್ಮೇಟ್ ಆದರೂ ಅಷ್ಟೇ, ಇದನ್ನು ನಾನು ರೆಡಿ ಮಾಡೋದಕ್ಕಿಂತನೂ ಇದೆಲ್ಲ ನನ್ನ ಟೀಮ್ಮೇಟೇ ರೆಡಿ ಮಾಡಿಕೊಡೋದು. ಕೌನ್ಸಿಲಿಂಗಲ್ಲಿ, ನಮ್ಮ ಕೌನ್ಸಿಲಿಂಗ್ ಇದರಲ್ಲಿ ನಾವು ಇಬ್ಬರು ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮಲ್ಲಿ ಬರೋ ಸ್ಟೂಡೆಂಟ್ಸ್ಗೆ ಒಬ್ಬರಿಂದ 25 ಡೇಸ್ ಹಾರ್ಡ್ಲಿ ನಮಗೆ ಟೈಮ್ ಸಿಗುತ್ತೆ ರ್ಯಾಂಕ್ ಬಂದ ಮೇಲೆ ಆಪ್ಷನ್ ಎಂಟ್ರಿಗೆ. ಅಷ್ಟರಲ್ಲಿ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಬೇಕು. ನಮ್ಮ ಟೀಮ್ ಮೇಟೇ ಇವೆಲ್ಲದೂ ನನಗೆ ಮಾಡಿಕೊಡೋದು ಬೇಸಿಕಲಿ. ನಾನು ಎಕ್ಸಿಕ್ಯೂಷನ್ ಪಾರ್ಟ್ ಅಷ್ಟೇ ನಂದು. ಆಯಿತಾ? ಸೊ ಬ್ಯಾಕ್ ಎಂಡಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಾಗ್ತಾ ಇರುತ್ತೆ. ಸೊ ಇಟ್ ಈಸ್ ನಾಟ್ ದಟ್ ಈಸಿ. ಆ್ಯಂಡ್ ನೆಕ್ಸ್ಟ್ ಟ್ರಿಪಲ್ ಇ ನೋಡೋದಾದರೆ, ಇಟ್ ಸ್ಟಾರ್ಟೆಡ್ ಫ್ರಮ್ 66,648 ಆ್ಯಂಡ್ ಅದು 1G ಕ್ಯಾಟಗರಿಗೆ ಬಂತು. ಯಾಕೆ GMಗೆ GMದು ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು. ಈ ಒಂದು ಮೋಸ್ಟ್ಲಿ ಈ ಒಂದು ರೋಗೆ ಸಾರ್ಟಿಂಗ್ ಆಗಿಲ್ಲ. ಓಕೆನಾ? ಸೊ ನೆಕ್ಸ್ಟು ECದು ನೋಡೋದಾದರೆ, ಸೊ ಜನರಲ್ ಮೆರಿಟ್ಗೆ ನೋಡಿ 2,380 ಆ್ಯಂಡ್ ಇಟ್ ವೆಂಟ್ ಆಲ್ ದ ವೇ ಟು 60,391. ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲ್ಗಡೆ ಇರೋ ಕ್ಯಾಟಗರಿನೇ ನೋಡಿ ಈ ಬ್ರಾಂಚ್ದು. ಆಯಿತಾ? ಯಾಕಂದರೆ ಅದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಬೇಕು ಅಂತಲೇ ಇದನ್ನು ಸಾರ್ಟ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದರೆ 5,948 ಇಂದ ಹಿಡಿದು ಇಟ್ ವೆಂಟ್ ಆಲ್ ದ ವೇ ಟು 97,000. ನಂಬರ್ ಆಫ್ ಸೀಟ್ಸ್ ಕೆಲವದಕ್ಕೆಲ್ಲ ಯಾರು ಅಪ್ಲೈ ಮಾಡಿರೋದಿಲ್ಲ ಈ ಕ್ಯಾಟಗರಿಯವರು, ಅಥವಾ ಒಂದು ಕಾಲೇಜಿಗೆ ಒಂದಿಷ್ಟು ಸೀಟ್ಸ್ನ ಮಾತ್ರ ರಿಸರ್ವೇಷನ್ ಕೊಡಬೇಕು ಅಂತ ಇರುತ್ತೆ, ಅವ್ರಿಗೆ ಇಷ್ಟವಾಗಿರೋ ಬ್ರಾಂಚಿಗೆ ಕೊಡ್ತಾರೆ. ಆ್ಯಂಡ್ ಯಾಕೆ ಜಾಸ್ತಿ ಫಿಲ್ ಆಗೋದಿಲ್ಲ ಅಂದರೆ, ಇರೋದೇ 24 ಸೀಟ್ಸ್ ಅಲ್ವಾ, ಮೆಕ್ಯಾನಿಕಲಲ್ಲಿ ಇದ್ದಿದ್ದೇ 24 ಸೀಟ್ಸ್, ಹಾಗಾಗಿ ಕಮ್ಮಿ. ಸೊ ಎಲ್ಲ ಕ್ಯಾಟಗರಿನೂ ಅಪ್ಲಿಕಬಲ್ಲೇ ಆಗಿರೋದಿಲ್ಲ. ಆಯಿತಾ? ಸೊ ನಿಮ್ಮಲ್ಲಿ ಯಾರ್ಯಾರಿಗೂ ಕೌನ್ಸಿಲಿಂಗ್ ಬೇಕು 1-on-1 ಫ್ರಮ್ ಅಸ್ ಅಂತ ಹೇಳಿದ್ರೆ ಫೋನ್ ನಂಬರ್ನ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಗೈಡೆನ್ಸ್ ಕರೆಕ್ಟಾಗಿ ಅಂತೂ ಕೊಡ್ತೀನಿ, ಮಿಸ್ಗೈಡ್ ಅಂತೂ ಮಾಡೋದಿಲ್ಲ. ಯಾಕೆಂದರೆ ಒನ್ ರಾಂಗ್ ಮೂವ್ ಫ್ರಮ್ ಅವರ್ ಸೈಡ್ ವಿಲ್ ಎಫೆಕ್ಟ್ ಅವರ್ ಇಯರ್ ಲಾಂಗ್ ಟೀಚಿಂಗ್ ಬ್ಯಾಚಸ್ ಟು. ಸೊ ನಾವು ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೆ ನಾನಂತೂ ರೆಡಿ ಇಲ್ಲ. ಸೊ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಲೇಸ್ಟೋರಿಂದ. ಸೊ ದ್ರೋಣ 2026 ಬ್ಯಾಚ್ಗೆ ಎನ್ರೋಲ್ ಆಗಬೇಕು. ಆಯಿತಾ? ಇಂಟ್ರೆಸ್ಟೆಡ್ ಇರೋರು ಎನ್ರೋಲ್ ಆಗಿ, ಫೋನ್ ಮಾಡಿ ಎನ್ರೋಲ್ ಆಗಿ, ಬೆಟರ್. ಆಯಿತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. ಮುಂದಿನ ವಿಡಿಯೋದಲ್ಲಿ ಬೇರೆ ಕಾಲೇಜನ್ನು ಫುಲ್ ಡೀಟೇಲ್ ಆಗಿ ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.